ಶಿಕ್ಷಕರೇ ಶಾಸಕರು ರಾಜಕಾರಣಿಗಳು ಅಂದ್ರೆ ಸಾಕು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ರೆ ಸಾಕು, ತಲೆ ನಿಲ್ಲಲ್ಲ. ಅಂಥದ್ರಲ್ಲಿ ತಮ್ಮ 21-22 ವಯಸ್ಸಿನಲ್ಲೇ ವರ್ಷಕ್ಕೆ 1 ಕೋಟಿ ಟ್ರಾನ್ಸಾಕ್ಷನ್. ಸಾಮಾನ್ಯ ಕುಟುಂಬ, ತಂದೆ ಮೇಷ್ಟ್ರು, ಅಲ್ಲಿಂದ ಬಂದು ತಾವು ಓದೋದ್ರ ಜೊತೆಗೆ ತಮ್ಮ ಉದ್ಯೋಗವನ್ನ ಬೆಳೆಸ್ಕೊಂಡು ಇವೆಲ್ಲದ್ರ ಜೊತೆಗೆ ರಾಜಕೀಯ ಹೇಗೆ ಶುರು ಆಯ್ತು? ರಾಜಕೀಯ ಅಂತ ಹೇಳಿದ್ರೆ ನೋಡಿ, ನಾನು ಉದ್ಯಮದಿಂದ ಮುಂದೆ ಇರುವಾಗ ನಾನು ಹಿಂದಿಂದ ಕೂಡ ನನ್ನ ಲಾಭದಲ್ಲಿ ಬಂದಂತ 2 ಅಂಶವನ್ನು ನಾನು ಬಡವರಿಗೆ ಕೊಟ್ಕೊಂಡು ಬಂದಿದ್ದೆ. ಇವಾಗ ಕೂಡ ಪ್ರತಿ ವರ್ಷ ನಾನು ಪ್ರತಿ ದೀಪಾವಳಿಗೆ ಸೀರೆ, ಬಟ್ಟೆ, ವಸ್ತ್ರ ವಿತರಣೆ ಮತ್ತೆ ಸಹಭೋಜನವನ್ನು ಮಾಡ್ತೇನೆ. 4 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ನನ್ನ ಟ್ರಸ್ಟ್ ಇದೆ. ನಾನು ರಾಜಕೀಯಕ್ಕೆ ಬರುವ ಮೊದಲು ಕೂಡ ನನ್ನ ಹತ್ರ 22,000 ಕುಟುಂಬಗಳಿಗೆ ನಮ್ಮ ಟ್ರಸ್ಟ್ ಇಂದ ಸೇವೆ ಮಾಡಿದ್ವಿ. ಮನೆ ಕಟ್ಟಿ ಕೊಡುವಂತ 100 ಮನೆ ಕಟ್ಟಿ ಕೊಟ್ಟಿದ್ದೀನಿ. ಲೇಔಟ್ ಮಾಡಿ ಅವ್ರಿಗೆ ನಿವೇಶನ ಕೊಡುವಂತದ್ದು, ಟ್ರೈನಿಂಗ್ ಕೊಡುವುದು, ಯುವಕರಿಗೆ ಕೌನ್ಸಿಲಿಂಗ್ ಮಾಡುವಂತದ್ದು, ಯುವಕರಿಗೆ ಕೆಲಸ ಕೊಡಿಸುವಂತದ್ದು, ಉದ್ಯೋಗ ಮೇಳವನ್ನು ಮಾಡುವಂತದ್ದು, ಮಹಿಳೆಯರಿಗೆ ಯಾರಿಗೆ ಆಸಕ್ತರಿದ್ದಾರೆ ಅವರಿಗೆ ಟೈಲರಿಂಗ್ ಕ್ಲಾಸ್ ಅನ್ನು ಕೊಟ್ಟು, ಇದು ನಾನು ಶಾಸಕನಾಗುವ ಮೊದಲು ಟೈಲರಿಂಗ್ ಕ್ಲಾಸ್ ಕೊಟ್ಟು ಅವರಿಗೆ ಮಿಷಿನ್ ಕೊಡಿಸುವಂತದ್ದು. ನನ್ನ ಉದ್ಯೋಗದಲ್ಲಿ ಬಂದ ಒಂದು ಅಂಶವನ್ನು ನಿರಂತರ 15-20 ವರ್ಷದಿಂದ ಬಡವರ ಸೇವೆಯನ್ನು ಮಾಡ್ಕೊಂಡೇ ಬಂದಿದ್ದೇನೆ, ಕೊಡ್ತಾನೆ ಬಂದಿದ್ದೀನಿ. ಇದು ಕೊಟ್ಟದ್ದು ಯಾಕಂದ್ರೆ ನನಗೆ ನನ್ನ ಕಷ್ಟದ ಜೀವನಗಳು, ನನಗೆ ಅವಾಗ ಅರ್ಧ ದೋಸೆ ತಿನ್ನೋದು, ದೋಸೆ ತಿನ್ಲಿಕ್ಕೆ ಇರ್ಲಿಲ್ಲ, ಅರ್ಧ ದೋಸೆನೆ ಸಿಗ್ತಾ ಇತ್ತು, ಊಟ ಇಷ್ಟೇ ಸಿಗ್ತಾ ಇದ್ದದು, 2ನೇ ಕಡೆ ಊಟ ಸಿಗ್ತಾ ಇರ್ಲಿಲ್ಲ. ಇದೆಲ್ಲ ನನ್ನ ನೆನಪಿದೆ. ಹಾಗೆ ನಮ್ಮಲ್ಲಿ ಕೂಡ ಬಡವರು ಯಾರಿದ್ದಾರೆ ಅವರ ಬಗ್ಗೆ ಇವಾಗ್ಲೂ ಕಾಳಜಿ ಇದೆ. ಈಗಲೂ ನಾನು ಶಾಸಕನಾದ್ರೆ ನಾನು ಶ್ರೀಮಂತರು ಬಂದ್ರೆ ಮತ್ತೆ ಮಾತಾಡ್ಸೋದು, ಬಡವರು ಬಂದ್ರೆ ಫಸ್ಟ್ ಮಾತಾಡೋದು. ನೀವು ದೊಡ್ಡವರ ಕಾಲು ಹಿಡಿಬಹುದು ನೋಡಿ, ಎಷ್ಟು ದೊಡ್ಡ ಶ್ರೀಮಂತರ ಕಾಲು ಹಿಡಿಬಹುದು, ಬೇರೆ ಬೇರೆ ಸ್ವಾಮೀಜಿಗಳ ಕಾಲು ಹಿಡಿಬಹುದು. ಆದ್ರೆ ಒಬ್ಬ ಬಡ ಮಹಿಳೆಯ ಕಾಲು ಹಿಡಿದ್ರೆ, ಬಡ ಅಮ್ಮನ ಕಾಲು ಹಿಡಿದ್ರೆ ಅವಳ ಆಶೀರ್ವಾದ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದು ಸಿಗುದಿಲ್ಲ. ಅವಳು ಮನಪೂರ್ತಿ ಮೆಚ್ಚಿ ಮಗ ಒಳ್ಳೇದಾಗುವಂತ ಆಶೀರ್ವಾದ ಮಾಡ್ತಾರ, ದೊಡ್ಡ ಆಶೀರ್ವಾದ. ಹಾಗೆ ಬಡವರ ಸೇವೆ ಮಾಡ್ಕೊಂಡು ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ರಾಜ್ಯಕ್ಕೆ ಬಂದೆ. ನಾನು ಖಂಡಿತ ದುಡ್ಡು ಮಾಡ್ಲಿಕ್ಕೆ ರಾಜ್ಯಕ್ಕೆ ಬಂದಿಲ್ಲ. ಈಗ ನಾನು ಹಂತವಾಗಿ ಬೆಳೆದು ಸುಮಾರು ನನ್ನ ಹತ್ರ ಒಂದು 500-600 ಜನ ಕೆಲಸದವರು ಇದ್ದಾರೆ. ನನಗೆ ಏನ್ ತಿನ್ಬೋದು, 2 ಚಪಾತಿ ತಿನ್ಬೋದು, ಇಷ್ಟು ರೈಸ್ ತಿನ್ಬೋದು, ಒಂದೇ ಒಂದು ಮೀನು ತಿನ್ಬೋದು, ಬೇರೆ ಏನು ಮಾಡ್ಲಿಕ್ಕಿಲ್ಲ. ಅದು ಒಂದು ಹಂತ ಬಡವರಿಗೆ ಕೆಲಸ ಮಾಡಬೇಕು. ಬಿಜೆಪಿಯಲ್ಲಿದ್ದೆ, ಸುಮಾರು 22 ವರ್ಷ ಬಿಜೆಪಿಯಲ್ಲಿ ಕೆಲಸ ಮಾಡಿದೆ. ಶಾಸಕನಾಗಿ ಕೇಳಿದೆ, ಅಂದ್ರೆ ಬಡವರ ಕೆಲಸ ಮಾಡಬೇಕು, ಬಡವರ ಕೆಲಸ ಆಗುದಿಲ್ಲ, ನಮ್ಮಲ್ಲಿ ಅಕ್ರಮ ಸಕ್ರಮ 90-40 ಎಲ್ಲ ದುಡ್ಡು ಮಾಡುವುದರಲ್ಲೇ ಜನ ಸಮಯವನ್ನು ಕಳ್ಕೊಳ್ತಾರೆ. ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಡವರ ಸೇವೆ ಮಾಡಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ರಾಜಕೀಯಕ್ಕೆ ಬಂದೇ ಹೊರತು ದುಡ್ಡು ಮಾಡ್ಲಿಕ್ಕೆ ಖಂಡಿತ ರಾಜಕೀಯಕ್ಕೆ ಬಂದಿಲ್ಲ. ಎಸ್, ಕರಾವಳಿ ಭಾಗ, ಮಂಗಳೂರು ಭಾಗ, ರಾಜಕೀಯ ಜನಸೇವೆ ಅಂದಾಗ ಅಲ್ಲಿ ತುಂಬಾ ಚರ್ಚೆ ಆಗುತ್ತೆ RSS ಬಿಜೆಪಿ. ನೀವು ಕೂಡ ಅದೇ ಬ್ಯಾಕ್ಗ್ರೌಂಡ್ ಇಂದ ಬಂದು ಸುಮಾರು 2 ವರ್ಷ ಕೆಲಸ ಮಾಡಿ ಏಕಾಏಕಿ ಕಾಂಗ್ರೆಸ್ ಇಂದ ಶಾಸಕರು ಇಡೀ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ನೆನಪಿದೆ. ಪುತ್ತೂರು ಎಲೆಕ್ಷನ್ ರಿಸಲ್ಟ್ ಒಂಥರ ಇಂಡಿಯಾ ಪಾಕಿಸ್ತಾನ ಯಾವ್ದೋ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋ ಕಾರಣಕ್ಕಲ್ಲ, ಕಾಂಗ್ರೆಸ್ ವರ್ಸಸ್ ಇಂಡಿಪೆಂಡೆಂಟ್, ಪುತ್ತೂರು ವರ್ಸಸ್ ಕಾರಣಕ್ಕೆ ಯಾಕೆ ಕಾಂಗ್ರೆಸ್ ಬಂದ್ರಿ ಅದನ್ನ ಮೊದಲನೇದಾಗಿ. ನಾನು ಬಿಜೆಪಿಯಲ್ಲಿ 2 ಟರ್ಮ್ಗೆ ಸೀಟ್ ಕೇಳ್ತಾ ಬಂದೆ. ಆ 1 ವರ್ಷ ಬಿಜೆಪಿಯಲ್ಲಿ ಸೀಟ್ ಕೇಳಿದೆ, ಬೇರೆಯವ್ರಿಗೆ ಸೀಟ್ ಕೊಟ್ಟರು, ಬಿಜೆಪಿ ಸೋತಿತ್ತು. ಅಲ್ಲಿ ಇನ್ನೊಂದು ಸಲ ಟರ್ಮ್ ಅಲ್ಲಿ ಕೇಳಿದೆ, ನನಗೆ ಇಲ್ಲ ಕೊಡ್ಲಿಲ್ಲ, ಇನ್ನೊಬ್ರಿಗೆ ಕೊಟ್ಟವರು ವಿನ್ ಆದ್ರು. ಈ ಸಲನು ನಾನು ಕೇಳಿದೆ, ಸೀಟ್ ಕೊಡಿ, ಇಲ್ಲ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಅಭಿಪ್ರಾಯ ಬಂತು. ಬಿಜೆಪಿಯಲ್ಲಿ ನಿಷ್ಠಾವಂತರಿಗೆ ಜಾಗ ಇಲ್ಲ, ಅವಕಾಶ ಇಲ್ಲ. ಅದು ನಿಷ್ಠಾವಂತರ ನನಗೆ ಜಾಗ ಇಲ್ಲಾದ್ರೂ ಪರವಾಗಿಲ್ಲ ಆಯ್ತು. ಅದ್ರಲ್ಲಿ ಭ್ರಷ್ಟಾಚಾರ ಅಷ್ಟೊಂದಿತ್ತು. ಬಡವರಿಗಾಗಿ ಒಂದು ಜಾಗ, ಅವರ ಜಾಗವನ್ನು ಕೊಡಬೇಕಿದ್ರು ನನ್ನನ್ನು ಕಡೆಗಣಿಸುವಂತ ಕೆಲಸ, ನನ್ನನ್ನು ತುಳಿಯುವಂತ ಕೆಲಸ, ನನ್ನನ್ನು ಸೈಡ್ ಲೈನ್ ಮಾಡುವಂತ ಕೆಲಸ, ನಾನೇನಾದ್ರೂ ಬಡವರ ಕೆಲಸವನ್ನು ಕೊಟ್ರೆ ಅದನ್ನು ಮಾಡದೆ ಅವರಿಗೆ ಸತಾಯಿಸುವಂತ ಕೆಲಸ, ಇದೆಲ್ಲ ನಿರಂತರ. ಆಗ ನನಗೆ ಚಾಲೆಂಜ್ ಬಂತು, ಬಡವರ ಕೆಲಸ ಮಾಡಬೇಕು. DK ಶಿವಕುಮಾರ್ ಅವರು ನನಗೆ ಕರೆದ್ರು 6 ತಿಂಗಳ ಮೊದಲು ಪಕ್ಷಕ್ಕೆ. ಆ ಸಿಚುವೇಶನ್ ನಂದು ಎಲ್ಲಾದ್ರೂ ನಂದು ತಪ್ಪಾಗ್ತಿದ್ರೆ ನಾನು ಎಲ್ಲ ಇಡ್ತಿದ್ದೆ. ಇವತ್ತು ಗೆದ್ದು ಬಂದಿದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಪುತ್ತೂರು ಬಿಜೆಪಿಯ ದೊಡ್ಡ ಹಬ್ಬ. ಇವತ್ತು ನನಗೆ ಬರೀ ಕಾಂಗ್ರೆಸ್ನವರಲ್ಲ, ಬಿಜೆಪಿಯವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ. ಪ್ರಾಮಾಣಿಕತನವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಸಿಚುವೇಶನ್ ಹೇಗೆ ಅಂತ ಹೇಳಿದ್ರೆ, ನಾನು ವಿನ್ ಆಗಿದ್ರೆ ನನ್ನ ರಾಜಕೀಯ ಜೀವನ ಹೋಗ್ತಿತ್ತು, ಗೌರವಗಳು ಹೋಗ್ತಿತ್ತು. ಇವತ್ತು ರಾಜಕೀಯಕ್ಕೂ ಜೀವನ ಕೊಟ್ಟ ಹಾಗೆ ಆಗಿದೆ, ಗೌರವ ಬಂದಿದೆ. ಅದನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಇಷ್ಟೊಂದು
ನನಗೆ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ತುಂಬಾ ನನಗೆ ಪಕ್ಷದಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಂಗಳೂರಿಗೆ ಬಂದಾಗ ನನಗೆ ಆಹ್ವಾನ ಕೊಟ್ಟರು. ನನ್ನ ಹಿಂದೆ ಕೂಡ ನನ್ನ ಆತ್ಮೀಯರು ಏನು ರೈ ನೀವು ಬರ್ತೀರಾ ಅನ್ನೋ ವಿಚಾರವನ್ನು ಕೇಳಿದ್ರು. ಸರ್ ಸೀಟ್ ಕೊಡ್ತಾರೆ ಖಂಡಿತ ಬರ್ತೀನಿ. ಅದಕ್ಕೆ ಹೇಳಿದ್ರು ನೋಡಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಮಾತನ್ನು ತಪ್ಪುದಿಲ್ಲ, ನೀವು ಬನ್ನಿ, ನಿಮ್ಗೆ ಸೀಟು ಕೊಡು, ಗೆಲ್ದುಕೊಂಡು ಬರುವಂತ ಕೆಲಸವನ್ನು ಮಾಡಬೇಕು, ಇವಾಗ್ಲೇ 6 ತಿಂಗಳ ಮೊದಲೇ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಸರ್ ಮಾಡ್ಕೊಂಡು ಬರ್ತೀನಿ ಅಂತ ಅವರ ಮಾತು ಕೊಟ್ಟು ಅವರು ಕೂಡ ಉಳಿಸ್ಕೊಂಡಿದ್ದಾರೆ, ನಾನು ಕೂಡ ಉಳಿಸ್ಕೊಂಡು ಬರ್ತೀನಿ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.